ಎಲ್ಲರಿಗೂ ನಮಸ್ಕಾರ. ಎಲ್ಲ ವೇದಿಕೆ ಮೇಲಿರುವ ಗಣ್ಯರು, ಪಂಡಿತೋತ್ತಮರು ಎಲ್ಲರಿಗೂ ನಾನು ಈ ಸಂಗೀತ ವಿಷಯದಲ್ಲಿ ಮಾತಾಡಬೇಕಾದ್ರೆ ಯಾವ ಒಂದು ಯೋಗ್ಯತೆಯೂ ಇರೋವಂಥ ಇದಿಲ್ಲ. ನಾನೇನಿದ್ರೂ ಅದನ್ನು ಸ್ವಾಧನೆ ಮಾಡೋವಂಥ ಒಬ್ಬ ಸಾಮಾನ್ಯ ಗ್ರಾಹಕ ಅಷ್ಟೇ. ಈ ವಿಚಾರದಲ್ಲಿ ಹೇಳಬೇಕಾದ್ರೆ 1960-70 ದಶಕದಲ್ಲಿ ನಾನು ಸ್ವಲ್ಪ ಈ ಬ್ಯಾಂಗ್ಳೂರು ಫೋರ್ಟ್ ಹೈಸ್ಕೂಲ್ ಇದರಲ್ಲಿ ರಾಮನವಮಿ ಇದು ಸಂಗೀತ ಇದ್ದಾರೆ. ಆವಾಗ ಸ್ವಲ್ಪ ಸಕ್ರಿಯವಾಗಿ ಪಾರ್ಟ್ ಮಾಡಿದೆ. ಆವಾಗ ಎಲ್ಲ ದೇಶದ ಮಹಾನ್ ವಿದ್ವಾಂಸರ ಜೊತೆಯಲ್ಲಿ ಸ್ವಲ್ಪ ಒಡನಾಡಾಯಿತು. MS ಸುಬ್ಬಲಕ್ಷ್ಮಿ ಆಗಲಿ, ML ವಸಂತ ಕುಮಾರಿ, ಚೌಡಯ್ಯನವರು, ಮಹಾಲಿಂಗಂ ಅವರು, ಅವ್ರದ್ದೆಲ್ಲ ಬಂದು ಅವ್ರ ಕನ್ಸರ್ಟ್ಸು ಕೇಳಿ ಭಾಳ ಆನಂದ ಪಟ್ಟಿರೋರು ಅಷ್ಟೇ ಹೊರತು ಇದಿಲ್ಲ. ಇದರಲ್ಲಿ ಒಂದೇ ಒಂದು ವಿಷಯ ಹೇಳೋಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ನಮ್ಮಲ್ಲಿ ನಮ್ಮ ಈ ಒಂದು ಸಂಗೀತ ಇದಕ್ಕೆ ಅಷ್ಟೊಂದು ಪ್ರೋತ್ಸಾಹ ಏನೋ ಇಂಡಿವಿಜುವಲ್ ಆಗಿ ನಮ್ಮ ರಘುರಾಮ್ ಅಂತವರು ಇವರು ಬಂದು ಇದು ಉತ್ಸಾಹವಾಗಿ ತೊಗೊಳ್ತಾ ಇದ್ದಾರೆ ಅಷ್ಟೇ ಹೊರತು ನಮ್ಮಲ್ಲಿ ಬೇರೆ ಒಂದು ಸಮುದಾಯದಿಂದ ಇಲ್ಲ ಒಂದು ಗೌರ್ಮೆಂಟಿಂದ ಆಗಲಿ ಅಷ್ಟೊಂದು ಇದಕ್ಕೆ ಉತ್ಸಾಹ ಬರ್ತಾಯಿಲ್ಲ. ಇವಾಗ ತಮಗೆ ಒಂದು ಇದು ಹೇಳಬೇಕಾದ್ರೆ ಭಾಳಷ್ಟು ಎಲ್ಲ ಚಾನಲ್ಗಳಲ್ಲೂ ಸಿನಿ ಮ್ಯೂಸಿಕ್ಕು ಇದರದ್ದು ಕಾಂಪಿಟೇಷನ್ಸ್ ಅದೆಲ್ಲ ಇರುತ್ತೆ. ಆದರೆ ನಮ್ಮ ಈ ಒಂದು ಕರ್ನಾಟಕ ಮ್ಯೂಸಿಕ್ ಆಗಲಿ ಇಲ್ಲ ಹಿಂದೂಸ್ತಾನಿ ಮ್ಯೂಸಿಕ್ ಆಗಲಿ ಇದಕ್ಕೆ ಯಾವುದು ಅಂಥ ಒಂದು ಅವಕಾಶಗಳು ಅಷ್ಟೊಂದು ಲಭಿಸ್ತಾ ಇಲ್ಲ. ಅದು ಸ್ವಲ್ಪ ಸಿಕ್ಕಿದ್ರೆ ಎಷ್ಟೋ ಪ್ರತಿಭೆಗಳು ಚೆನ್ನಾಗಿ ಮುಂದಕ್ಕೆ ಇದನ್ನು ವೃದ್ಧಿ ಮಾಡ್ಬೋದು ಅಂತ ಇದು ಮಾಡ್ತೀನಿ. ಈ ನಿಟ್ಟಿನಲ್ಲಿ ಎಲ್ಲರದ್ದು ಪ್ರಯತ್ನ ಬೇಕು ಅಂತ ನಾನು ಆಶಿಸ್ತೀನಿ. ಮತ್ತು ನಮ್ಮ ಈ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಇಟ್ ಇಸ್ ಎ ಪ್ರೂವನ್ ಫ್ಯಾಕ್ಟ್ ದಟ್ ಮ್ಯೂಸಿಕ್ಕಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ಹಸು ಹಾಲು ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ನಮ್ಮಲ್ಲಿ ಶಂಕರರಾಯರಂಥ ಫ್ಲೂಟ್ ವಿದ್ವಾಂಸಿದ್ದಾರೆ. ಅವರೊಂದು ಪ್ರಪಂಚ ಅಂತ ಇದೇ ಥರ ಇದು ನಡೆಸ್ತಾ ಇದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಮೇಡ್ ಸಮ್ ರಿಸರ್ಚಸ್ ವೇರ್ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ದಿ ಹೈಪರ್ ಟೆನ್ಷನ್ ಆಗಲಿ ಇದಾಗಲಿ ಕೆಲಷ್ಟೋ ಕಾಯಿಲೆಗಳು ಇದರಿಂದ ಸ್ವಲ್ಪ ಗುಣವಾಗುತ್ತೆ ಅನ್ನೋದು ಕೂಡ ಅವರು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಅದನ್ನು ಪ್ರೂವ್ ಮಾಡಿದ್ದಾರೆ. ಈ ಥರ ಇರೋದನ್ನು ನಾವು ಚೆನ್ನಾಗಿ ಬೆಳೆಸಬೇಕು, ಎಲ್ಲರದ್ದು ಪ್ರೋತ್ಸಾಹ ಬೇಕು ಅಂತ ನಾನು ಇದರಲ್ಲಿ ಹೇಳ್ತೀನಿ. ಇನ್ನೊಂದೇ ಒಂದು ವಿಷಯ, ನಮ್ಮ ರಘುರಾಮ್ ವಿಷಯ ಹೇಳದೆ ಹೋದರೆ ಇಲ್ಲಿ ಇದಾಗತ್ತೆ. ನಮ್ಮ ರಘುರಾಮ್ ನಮ್ಮ ಹುಡುಗ ಎಷ್ಟೋ ಅವಕಾಶಗಳಿದ್ದರೂ ಕೂಡ ಇದು ಮಾಡಿ ಈ ಒಂದು ಸಂಗೀತ ಇದರಲ್ಲೇ ನಾನು ಮುಂದುವರಿಯಬೇಕು ಇದು ಮಾಡಬೇಕು ಅಂತ ಹೇಳಿ ಎಲ್ಲೋ ಒಂದು ಇದರಲ್ಲಿ ಡಾಕ್ಟ್ರೇಟು ತೊಗೊಂಡು ಇದಕ್ಕೋಸ್ಕರ ಇದು ಮಾಡಿ ಅದು ಅಷ್ಟೇ ಅಲ್ಲದೆ ಇದಕ್ಕೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಇದು ಮಾಡ್ತಾ ಇರೋದಕ್ಕೆ ನಮಗೆಲ್ಲ ಭಾಳ ಹೆಮ್ಮೆ ಆಗುತ್ತೆ. ಇಂಥ ಹುಡುಗರು ನಮ್ಮಲ್ಲಿ ದಂಡಿಯಾಗಿ ಬರಲಿ ಅಂತ ಆಶಿಸ್ತಾ ಈ ಒಂದು ಅವಕಾಶ ನನಗೆ ಎಲ್ಲರ ಜೊತೆಲೂ ಕಲಿಯೋ ಅವಕಾಶ ಕೊಟ್ಟಂಥ ರಘುರಾಮ್ಗೆ ಮತ್ತು ಅವ್ರ ಟೀಮ್ಗೆ ಎಲ್ಲ ಇದು ಮಾಡಿ ನನ್ನ ವಂದನೆಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.